ರಾಮನಗರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಬಂದಿದೆ. ರೌಡಿ ಶೀಟರ್ಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಬಂಧಿಸಲು ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಆರೋಪಿಗಳ ಮೇಲೆ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡೇಟು ಹಾರಿಸಿದ್ದಾರೆ, ಗುಂಡೇಟು ನೀಡಿದ್ದಾರೆ. ಕಳೆದ ವಾರ ಓರ್ವನ ಕೈಕಟ್ಟು ಮಾಡಿ ಈ ಕದೀಮರು ಎಸ್ಕೇಪ್ ಆಗಿದ್ರು. ಆರೋಪಿಗಳ ಬಂಧನಕ್ಕೆ ದಲಿತ ಸಂಘಟನೆಗಳು ಕೂಡ ಆಗ್ರಹಿಸಿದ್ದವು. ಹರ್ಷ ಅಲಿಯಾಸ್ ಕೈಮಾ, ಕರುಣೇಶ್ ಅಲಿಯಾಸ್ ಕಣ್ಣ ಬಂಧಿತರು. 5ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳು. ಪೊಲೀಸರು ಇವತ್ತು ಖಚಿತ ಮಾಹಿತಿಯ ಮೇರೆಗೆ ಇವರನ್ನು ಬಂಧನ ಮಾಡೋದಕ್ಕೆ ಹೋದಂಥ ಸಮಯದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಈ ರೌಡಿ ಶೀಟರ್ಗಳು ಪ್ರಯತ್ನ ಪಡ್ತಾರೆ. ಆಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡಿ ಆನಂತರ ಅವ್ರನ್ನ ಬಂಧನ ಮಾಡಿದ್ದಾರೆ. ಈ ಹಿಂದೆ ನಾವು ಗಮನಿಸಬೇಕು, ಇದೇ ರೌಡಿ ಶೀಟರ್ಗಳು ಓರ್ವ ವ್ಯಕ್ತಿಯ ಕೈ ಕಟ್ಟು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದರು. ಅದಾದ ನಂತರ ಪೊಲೀಸರು ಇವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ರು. ಹಲವಾರು ಪ್ರಕರಣಗಳಲ್ಲಿ ಬೇಕಾದಂಥ ಆರೋಪಿಗಳಿವರು. ಇವರನ್ನು ಇವತ್ತು ಬಂಧನ ಮಾಡೋದಕ್ಕೆ ಪೊಲೀಸರು ಹೋದಂಥ ಸಮಯದಲ್ಲಿ ಪೊಲೀಸರ ಮೇಲೆಯೇ ನಿರ್ಜನ ಪ್ರದೇಶದಲ್ಲಿ ಇವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಈ ಕದೀಮರ ಮೇಲೆ ಫೈರ್ ಮಾಡಿದ್ದಾರೆ. ಫೈರ್ ಮಾಡಿ ಅವ್ರನ್ನ ಬಂಧನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ರಾಮನಗರದ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ್ ಸ್ವಾಮಿ, ಎಷ್ಟು ಗಂಟೆ ಸುಮಾರಿಗೆ ಪೊಲೀಸರು ಇವರನ್ನ ಬಂಧನ ಮಾಡೋದಕ್ಕೆ ತೆರಳಿದ್ರು? ಮತ್ತೆ ಅವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರ? ಏನಾಯ್ತು ಆ ಸಂದರ್ಭದಲ್ಲಿ? ಸದ್ಯಕ್ಕೆ ಇವರ ಪರಿಸ್ಥಿತಿ ಹೇಗಿದೆ ಈಗ? ಖಂಡಿತವಾಗಿ ಸಂಜೆ 5:30ಕ್ಕೆ ಸರಿಯಾಗಿ, ಅಂದ್ರೆ ಇವತ್ತು ಬೆಳಗ್ಗೆ 5:30ಕ್ಕೆ ಸರಿಯಾಗಿ ಪೊಲೀಸರು ಅವರಿದ್ದಂತಹ ಸ್ಥಳವನ್ನ ಗುರುತಿಸಿಕೊಂಡಿದ್ರು. ಯಾಕಂದ್ರೆ ಅವರಿಬ್ರು ಕೂಡ ಒಟ್ಟಿಗೆ ಆ ಆರೋಪಿಗಳು ಏನೋ ಕಗ್ಲೇಪುರ ಮುಖ್ಯ ರಸ್ತೆಯ ಒಂದು ಮನೆಯೊಂದರಲ್ಲೂ ಕೂಡ ಅಡಗಿ ಕುಳಿತಿದ್ದಾರೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭ್ಯವಾಗುತ್ತೆ. ಅದಾದ ನಂತರ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ವಾಹನಗಳನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಇಬ್ಬರು ಆರೋಪಿಗಳನ್ನ ಕೂಡ ಅವರು ಹಿಡಿತಾರೆ. ಆ ಹಿಡಿದಂತ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗುವಾಗ ಪೊಲೀಸರ ಮೇಲೆ ಕೂಡ ಹಲ್ಲೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ಉಳಿದಂತಹ ಪೊಲೀಸರು ಕೂಡ ಅವರ ಮೇಲೆ ಫೈರಿಂಗ್ ಅನ್ನ ಮಾಡಿರುವಂತದ್ದು. ಈಗ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ರಾಮನಗರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಕಾರ್ತಿಕ್ ರೆಡ್ಡಿ ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ. ಈಗ ಆ ಇಬ್ಬರು ಗಾಯಾಳುಗಳನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಜೊತೆಗೆ ಪೊಲೀಸರುಗಳು ಕೂಡ, ಯಾಕಂದ್ರೆ ಗಾಯಗೊಂಡಂತಹ ಪೊಲೀಸರು ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಹಿಂದೆ ಅಂದ್ರೆ ಈ ಘಟನೆಗೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಈ ಕಳೆದ ಒಂದು ವಾರದ ಹಿಂದೆ ಒಂದು ದಲಿತ ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಒಬ್ಬನ ಕೈಯನ್ನ ಕತ್ತರಿಸಿದ್ರು ಅಂತನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ರು. ಯಾಕಂದ್ರೆ ಒಂದು ವಾರವಾಗಿದ್ರು ಕೂಡ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ ಅಂತನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಮೇಲೂ ಕೂಡ ಸಾಕಷ್ಟು ಒತ್ತಡಗಳಿತ್ತು. ಅಂದ್ರೆ ಅವರನ್ನ ಬಂಧಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಪೊಲೀಸರಿಗಿಂತ ಸಂದರ್ಭದಲ್ಲಿ ಪೊಲೀಸರಿಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕೂಡ ಕಲೆಯನ್ನ ಹಾಕಿ ಇವತ್ತು ಬಂಧನದ ವೇಳೆ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಓಕೆ ಮಹದೇವ್ ಸ್ವಾಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಮನಗರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಬಂದಿದೆ. ರೌಡಿ ಶೀಟರ್ಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಬಂಧಿಸಲು ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಆರೋಪಿಗಳ ಮೇಲೆ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡೇಟು ಹಾರಿಸಿದ್ದಾರೆ, ಗುಂಡೇಟು ನೀಡಿದ್ದಾರೆ. ಕಳೆದ ವಾರ ಓರ್ವನ ಕೈಕಟ್ಟು ಮಾಡಿ ಈ ಕದೀಮರು ಎಸ್ಕೇಪ್ ಆಗಿದ್ರು. ಆರೋಪಿಗಳ ಬಂಧನಕ್ಕೆ ದಲಿತ ಸಂಘಟನೆಗಳು ಕೂಡ ಆಗ್ರಹಿಸಿದ್ದವು. ಹರ್ಷ ಅಲಿಯಾಸ್ ಕೈಮಾ, ಕರುಣೇಶ್ ಅಲಿಯಾಸ್ ಕಣ್ಣ ಬಂಧಿತರು. 5ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳು. ಪೊಲೀಸರು ಇವತ್ತು ಖಚಿತ ಮಾಹಿತಿಯ ಮೇರೆಗೆ ಇವರನ್ನ ಬಂಧನ ಮಾಡೋದಕ್ಕೆ ಹೋದಂಥ ಸಮಯದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಈ ರೌಡಿ ಶೀಟರ್ಗಳು ಪ್ರಯತ್ನ ಪಡ್ತಾರೆ. ಆಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡಿ ಆನಂತರ ಅವ್ರನ್ನ ಬಂಧನ ಮಾಡಿದ್ದಾರೆ. ಈ ಹಿಂದೆ ನಾವು ಗಮನಿಸಬೇಕು, ಇದೇ ರೌಡಿ ಶೀಟರ್ಗಳು ಓರ್ವ ವ್ಯಕ್ತಿಯ ಕೈ ಕಟ್ಟು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದರು. ಅದಾದ ನಂತರ ಪೊಲೀಸರು ಇವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ರು. ಹಲವಾರು ಪ್ರಕರಣಗಳಲ್ಲಿ ಬೇಕಾದಂಥ ಆರೋಪಿಗಳಿವರು. ಇವರನ್ನು ಇವತ್ತು ಬಂಧನ ಮಾಡೋದಕ್ಕೆ ಪೊಲೀಸರು ಹೋದಂಥ ಸಮಯದಲ್ಲಿ ಪೊಲೀಸರ ಮೇಲೆಯೇ ನಿರ್ಜನ ಪ್ರದೇಶದಲ್ಲಿ ಇವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಈ ಕದೀಮರ ಮೇಲೆ ಫೈರ್ ಮಾಡಿದ್ದಾರೆ. ಫೈರ್ ಮಾಡಿ ಅವ್ರನ್ನ ಬಂಧನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ರಾಮನಗರದ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ್ ಸ್ವಾಮಿ, ಎಷ್ಟು ಗಂಟೆ ಸುಮಾರಿಗೆ ಪೊಲೀಸರು ಇವರನ್ನ ಬಂಧನ ಮಾಡೋದಕ್ಕೆ ತೆರಳಿದ್ರು? ಮತ್ತೆ ಅವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರ? ಏನಾಯ್ತು ಆ ಸಂದರ್ಭದಲ್ಲಿ? ಸದ್ಯಕ್ಕೆ ಇವರ ಪರಿಸ್ಥಿತಿ ಹೇಗಿದೆ ಈಗ?
ಖಂಡಿತವಾಗಿಯೂ ಸಂಜೆ 5:30ಕ್ಕೆ ಸರಿಯಾಗಿ ಅಂದ್ರೆ ಇವತ್ತು ಬೆಳಗ್ಗೆ 5:30ಕ್ಕೆ ಸರಿಯಾಗಿ ಪೊಲೀಸರು ಅವರಿದ್ದಂತಹ ಸ್ಥಳವನ್ನ ಗುರುತಿಸಿಕೊಂಡಿದ್ರು. ಯಾಕಂದ್ರೆ ಅವರಿಬ್ರು ಕೂಡ ಒಟ್ಟಿಗೆ ಆ ಆರೋಪಿಗಳು ಏನೋ ಕಗ್ಲೇಪುರ ಮುಖ್ಯ ರಸ್ತೆಯ ಒಂದು ಮನೆಯೊಂದರಲ್ಲೂ ಕೂಡ ಅಡಗಿ ಕುಳಿತಿದ್ದಾರೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭ್ಯವಾಗುತ್ತೆ. ಅದಾದ ನಂತರ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ವಾಹನಗಳನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಇಬ್ಬರು ಆರೋಪಿಗಳನ್ನ ಕೂಡ ಅವರು ಹಿಡಿತಾರೆ. ಆ ಹಿಡಿದಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗುವಾಗ ಪೊಲೀಸರ ಮೇಲೆ ಕೂಡ ಹಲ್ಲೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ಉಳಿದಂತಹ ಪೊಲೀಸರು ಕೂಡ ಅವರ ಮೇಲೆ ಫೈರಿಂಗ್ ಅನ್ನ ಮಾಡಿರುವಂತದ್ದು. ಈಗ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ರಾಮನಗರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಕಾರ್ತಿಕ್ ರೆಡ್ಡಿ ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ. ಈಗ ಆ ಇಬ್ಬರು ಗಾಯಾಳುಗಳನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಜೊತೆಗೆ ಪೊಲೀಸರುಗಳು ಕೂಡ, ಯಾಕಂದ್ರೆ ಗಾಯಗೊಂಡಂತಹ ಪೊಲೀಸರು ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಹಿಂದೆ ಅಂದ್ರೆ ಈ ಘಟನೆಗೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಈ ಕಳೆದ ಒಂದು ವಾರದ ಹಿಂದೆ ಒಂದು ದಲಿತ ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಒಬ್ಬನ ಕೈಯನ್ನ ಕತ್ತರಿಸಿದ್ರು ಅಂತನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ರು. ಯಾಕಂದ್ರೆ ಒಂದು ವಾರವಾಗಿದ್ರು ಕೂಡ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ ಅಂತನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಮೇಲೂ ಕೂಡ ಸಾಕಷ್ಟು ಒತ್ತಡಗಳಿತ್ತು. ಅಂದ್ರೆ ಅವರನ್ನ ಬಂಧಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಪೊಲೀಸರಿಗಿಂತ ಸಂದರ್ಭದಲ್ಲಿ ಪೊಲೀಸರಿಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕೂಡ ಕಲೆಯನ್ನ ಹಾಕಿ ಇವತ್ತು ಬಂಧನದ ವೇಳೆ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಓಕೆ ಮಾದೇವಸ್ವಾಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.